ಹಲೋ ನಮಸ್ತೆ. ನಾನು ನಿಮಗೆ ಒಂದು ವಿಡಿಯೋದಲ್ಲಿ ಇನ್ಸ್ಟಾದಲ್ಲಿ ಹೇಳಿದ್ದೆ ಸಂಜಯನಗರಲ್ಲಿ ಒಂದು ಪೇಷಂಟ್ ಇದೆ ಅಂತ. ಅದು ಬಂದುಬಿಟ್ಟು ಬೆಳಗ್ಗೆಯಿಂದ ಸಂಜೆವರೆಗೂ ಏನೇನು ಕೆಲಸ, ಅಲ್ಲಿ ಯಾರ್ಯಾರು ಇರ್ತಾರೆ, ಏನು ಕೆಲಸ ಮಾಡೋದು, ಆಮೇಲೆ ಅವ್ರ ಸಿಚುವೇಶನ್ ಹೇಗಿದೆ ಅನ್ನೋದನ್ನು ನಾನು ಇವಾಗ ಪ್ರತಿಯೊಂದು ಹೇಳ್ತಾ ಹೋಗ್ತೀನಿ. ಅಲ್ಲಿ ಬಂದುಬಿಟ್ಟು ಅಮ್ಮ ಮಗ ಇಬ್ಬರು ಇರ್ತಾರೆ, ಅದು ಬಿಟ್ಟರೆ ಯಾರು ಇರಲ್ಲ. ಅವ್ರದ್ದು ರಿಲೇಷನ್ನು ಅಕ್ಕ ತಂಗಿ ಎಲ್ಲ ಇದ್ದಾರೆ. ಅವರು ಮೇಲ್ಗಡೆ ಮನೇಲಿ ಇರ್ತಾರೆ. ಮೇಲ್ಗಡೆ 2 ಅಪ್ಟೇರ್ ಮನೆ, ಮೇಲ್ಗಡೆ ಮನೆಯಲ್ಲಿ ಅವ್ರ ಅಕ್ಕ ತಂಗಿ ಎಲ್ಲ ಇರ್ತಾರೆ. ಮಕ್ಕಳು ಅಂದರೆ ಅಜ್ಜಿಗೆ ಮಕ್ಕಳು, ಆವಣ್ಣನಿಗೆ ಅಕ್ಕ ತಂಗಿ ಎಲ್ಲ ಇರ್ತಾರೆ. ಅಲ್ಲಿ ಬಂದುಬಿಟ್ಟು ಅಜ್ಜಿ ಮತ್ತು ಮಗ ಇಬ್ಬರೇ. ಮಗ ಬಂದುಬಿಟ್ಟು ಬೆಳಿಗ್ಗೆ ಕೆಲ್ಸಕ್ಕೆ ಹೋಗ್ತಾರೆ. ಬೆಳಿಗ್ಗೆ ಅವರೆಲ್ಲ ಕೆಲಸ ಮಾಡಿಬಿಟ್ಟು ಕೆಲ್ಸಕ್ಕೆ ಹೋಗಿದ್ರೆ ಮತ್ತು ಸಂಜೆ 8 ಗಂಟೆಗೆ ಬರೋದು ಅವ್ರ ಮನೆಗೆ. ಅಜ್ಜಿ ಒಬ್ಬರೇ ಇರ್ತಾರೆ. ಅವರಿಗೆ ಸ್ನಾನ ಮಾಡಿಸ್ಬೇಕು, ಅವರಿಗೆ ತಿಂಡಿ ಹಾಕಿ ಕೊಡಬೇಕು, ಟೀ ಕಾಫಿ ಏನಾದರೂ ಬೇಕಂದರೆ ಒಂದು ಸ್ವಲ್ಪ ಮಾಡಿಕೊಡ್ಬೇಕು. ಗುಡಿಸಿ ಒರೆಸಿ ಎಲ್ಲ ಮಾಡಲಿಕ್ಕೆ ಬೇರೆ ಜನ ಬರ್ತಾರೆ. ಅಲ್ಲಿ ಗುಡಿಸಿ ಒರೆಸಿ ಅದಕ್ಕೆಲ್ಲದಕ್ಕೂ ಬೇರೆ ಜನ ಬರ್ತಾರೆ. ನಾವು ಮಾಡಬೇಕಾಗಿರೋದು ಬರೀ ಅವ್ರ ಕೆಲಸ ಮಾತ್ರ. ಅಲ್ಲಿ ಡೈಪರ್ ಚೇಂಜ್ ಮಾಡಬೇಕು, ಕಂಪಲ್ಸರಿ ಡೈಪರ್ ಇದೆ. ಒಂದು ದಿನಕ್ಕೆ 3 ರಿಂದ 4 ಬಾರಿ ಡೈಪರ್ ಹಾಕ್ತಾರೆ. ಆದರೆ ಅದರಲ್ಲಿ ಯಾವುದೇ ರೀತಿ ಏನೂ ಮಾಡ್ಕೊಳ್ಳಲ್ಲ ಅಜ್ಜಿ. ಡೈಪರಲ್ಲಿ ಏನೂ ಮಾಡಲ್ಲ, ಬರೀ ಯೂರಿನ್ ಮಾಡ್ತಾರೆ. ಅಂದರೆ ಅದನ್ನು ಸೇಫ್ಟಿಗೆ ಬೆಡ್ ಮೇಲೆ ಏನೂ ಆಗಬಾರ್ದು ಅನ್ನೋ ವಿಷಯಕ್ಕೆ ಸೇಫ್ಟಿಗೆ ಇಟ್ಕೊತಾರೆ. ಟಾಯ್ಲೆಟ್ ಏನೇ ಇದ್ರೂ ಅವರು ಬಾತ್ರೂಮಲ್ಲೇ ಹೋಗಿ ಎಲ್ಲನೂ ಮಾಡಿರ್ತಾರೆ. ಡೈಪರಲ್ಲಿ ಏನೂ ಮಾಡೋದಿಲ್ಲ. ಅಜ್ಜಿ ಮಗ ಇಬ್ಬರೇ ಇರ್ತಾರೆ. ಅವ್ರಿಗೆ ಒಂದು ಸ್ವಲ್ಪ ಅವ್ರ ಮಗನಿಗೆ ಸ್ವಲ್ಪ ತರಕಾರಿ ಕಟ್ ಮಾಡಿಕೊಡೋದು, ಈ ಥರ ಏನಾದರೂ ಒಂದು ಚಿಕ್ಕ ಪುಟ್ಟ ಕೆಲಸ ಮಾಡಿಕೊಡ್ಬೇಕು. ಏನದ ಚಿಕ್ಕ ಪುಟ್ಟ ಕೆಲಸ ಮಾಡಿಕೊಡ್ಬೇಕಷ್ಟೇ. ನೀರು ಆನ್ ಮಾಡಬೇಕು. ಚಿಕ್ಕ ಪುಟ್ಟ ಕೆಲಸ ಮಾಡಿಕೊಡ್ಬೇಕು ಅವರಿಗೆ, ಅವ್ರ ಮಗನಿಗೆ. ಚಿಕ್ಕ ಪುಟ್ಟ ಕೆಲಸ ಅಂದರೆ ಗುಡಿಸಿದು ಒರೆಸಿದು ಪಾತ್ರೆ ತೊಳೆದು ಆ ಥರ ಎಲ್ಲ ಏನೂ ಇಲ್ಲ. ನಾವು ಬರೀ ಅವ್ರಿಗೆ ಏನು ಮಾಡಬೇಕು, ಒಂದು ಸ್ವಲ್ಪ ತರಕಾರಿ ಕಟ್ ಮಾಡಿಕೊಡೋದು, ಈ ಥರ ಚಿಕ್ಕ ಪುಟ್ಟ ಹೆಲ್ಪ್ ಮಾಡಿಕೊಡ್ಬೇಕಷ್ಟೆ. ಬಿಟ್ಟರೆ ಆ ಮನೇಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಅವರು ಬಂದುಬಿಟ್ಟು ಸಂಜಯನಗರಲ್ಲಿ ಅವ್ರ ಮಗ ಇದ್ದಾರಲ್ಲ, ಅವರು ತುಂಬ ಒಳ್ಳೆಯ ಜನ. ನಂಬಿ ಅವ್ರ ಮನೆಯಲ್ಲಿ ಇರ್ಬೋದು, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಅದಕ್ಕೆ ನಾವು ಏಜೆನ್ಸಿ ಕಡೆಯಿಂದ ಏನು ಕಳಿಸಿರ್ತೀವಿ ನಿಮಗೆ ಎಲ್ಲ ರೀತಿ ನಾವು ಜವಾಬ್ದಾರಿ ಆಗಿರ್ತೀವಿ. ಯಾರಿಗೆ ಇಂಟ್ರೆಸ್ಟ್ ಇದ್ರೂ ದಯವಿಟ್ಟು ನನಗೆ ಇದರಲ್ಲಿ ಕಮೆಂಟ್ ಮಾಡಿ, ಇಲ್ಲ ನಿಮ್ಮ ನಂಬರ್ ಹಾಕಿ, ನಾವು ನಿಮಗೆ ಕಾಲ್ ಮಾಡ್ತೀವಿ. ಇಂಟ್ರೆಸ್ಟ್ ಇರೋರು ಕೆಲಸನ ನಾನು ಪ್ರತಿಯೊಂದು ಹೇಳಿದ್ದೀನಿ ಆಲ್ರೆಡಿ. ಇಂಟ್ರೆಸ್ಟ್ ಇರೋರು ಕಮೆಂಟ್ ಮಾಡಿ, ಕಮೆಂಟ್ ಹಾಕಿ, ಇಲ್ಲ ನಂಬರ್ ಹಾಕಿ ಕಳಿಸಿ. ನಾನೇ ನಿಮಗೆ ಕಾಲ್ ಮಾಡ್ತೀನಿ. ದಯವಿಟ್ಟು ಇಂಟ್ರೆಸ್ಟ್ ಇರೋರು ಮಾತ್ರ ಕಾಲ್ ಮಾಡಿ. ಪ್ರತಿಯೊಂದನ್ನು ನಾನು ಹೇಳಿದ್ದೀನಿ ನಿಮಗೆ. ಅಲ್ಲಿ ಅಜ್ಜಿ ಮತ್ತು ಅಣ್ಣ ಇಬ್ಬರೇ ಇರ್ತಾರೆ. ಇಬ್ಬರು ಬಿಟ್ಟರೆ ಬೇರೆ ಯಾರು ಇರಲ್ಲ. ಅವ್ರ ಮಗ ಬೆಳಿಗ್ಗೆ ಕೆಲ್ಸಕ್ಕೆ ಹೋದರೆ ಸಂಜೆ ಬರ್ತಾರೆ. ಸೊ ಕುಕ್ಕಿಂಗ್ ಎಲ್ಲ ಅವರೇ ಮಾಡೋದು, ಅವ್ರ ಮಗನೇ ಮಾಡೋದು. ನಾನ್ ವೆಜ್ ಎಲ್ಲ ತಿಂತಾರೆ ಅವ್ರ ಮನೇಲಿ, ಅದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ನಾನ್ ವೆಜ್ ತಿನ್ನೋರಿದ್ದರೆ ಆರಾಮ್ಸೆ ಹೋಗ್ಬೋದು. ನಾನ್ ವೆಜ್ ಎಲ್ಲ ತಿಂತಾರೆ, ನಾನ್ ವೆಜ್ಜು ಪ್ರತಿಯೊಂದು ಮಾಡ್ತಾರೆ. ನಾನ್ ವೆಜ್ ತಿನ್ನೋರು ಹೋಗಬೇಕು ಅಂದರೆ ಆರಾಮ್ಸೆ ಹೋಗ್ಬೋದು. 2 ಟೈಮ್ ಸ್ನಾನ ಮಾಡ್ತಾರೆ ಅಜ್ಜಿ. ಆದರೆ ನಾವು ಅವರಿಗೆ ಹೇಳಿದ್ದೀವಿ 2 ಟೈಮ್ ಸ್ನಾನ ಎಲ್ಲ ಒಂದು ಸ್ವಲ್ಪ ಕಷ್ಟ ಆಗ್ಬೋದು ಅಂತ. ಈಗ ಅವರು 1 ಟೈಮ್ ಸ್ನಾನಕ್ಕೆ ಒಪ್ಕೊಂಡಿದ್ದಾರೆ. 1 ಟೈಮ್ ಮಾಡಿಸಿದ್ರು ಓಕೆ ಅಂತ. ಡೈಪರ್ ಚೇಂಜ್ ಮಾಡೋದು ಕಂಪಲ್ಸರಿ ಮಾಡಲೇಬೇಕು. ಡೈಪರ್ ಚೇಂಜಿಂಗಿಗೆ ಬೇಕೇ ಬೇಕು. ಡೈಪರ್ ಚೇಂಜ್ ಇದೆ ಅಲ್ಲಿ, ಡೈಪರ್ ಇಲ್ಲ ಅಂತ ಏನೂ ಇಲ್ಲ, ಡೈಪರ್ ಚೇಂಜ್ ಇದೆ. ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರು ಹೋಗಿ ಕೆಲಸ ಮಾಡಬಹುದು. ಸ್ಟಾರ್ಟಿಂಗ್ ಪೇಮೆಂಟು 18,000 ಇರುತ್ತೆ. ಸ್ಟಾರ್ಟಿಂಗ್ಗೆ 18,000 ಇರುತ್ತೆ. ಹೋಗ್ತಾ ನೀವು ಯಾವ ಥರ ಕೆಲಸ ಮಾಡ್ತೀರೋ ಅದ್ರ ಮೇಲೆ ಸ್ಯಾಲ್ರಿ ಜಾಸ್ತಿ ಮಾಡಿ ಕೊಡ್ತಾರೆ. ಯಾವ ಡೇಟ್ಗೆ ಜಾಯಿನ್ ಮಾಡಿರ್ತೀರೋ ಅದೇ ಡೇಟ್ಗೆ ಪೇಮೆಂಟ್ ಕನ್ಫರ್ಮ್. ಅದರಲ್ಲಿ ಡೌಟೇ ಬೇಡ. ಪೇಮೆಂಟ್ ವಿಷಯದಲ್ಲಿ ಯಾರೂ ಮೋಸ ಹೋಗಂಗಿಲ್ಲ. ಪೇಮೆಂಟ್ ಮಾತ್ರ ಕನ್ಫರ್ಮ್ ಆಗೇ ಆಗುತ್ತೆ. ನಂಬಿ ಕೆಲಸಕ್ಕೆ ಬರ್ಬೋದು. ಅದಕ್ಕೆ ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಬಗ್ಗೆ ನೀವು ತಿಳ್ಕೊಂಡಂಗಾಗುತ್ತೆ. ಆವಾಗ ನಿಮಗೆ ನಂಬಿಕೆಯಿಂದ ಬಂದು ಕೆಲಸನ ಮಾಡ್ಬೋದು. ಥ್ಯಾಂಕ್ ಯು. ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿಯೊಂದು ವೀಡಿಯೋನ ಅಪ್ಡೇಟ್ ಮಾಡ್ತಾ ಇರ್ತೀನಿ, ನೋಡ್ಬೋದು.